ಹಾಯ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಮನಃಶಾಂತಿ ಹೇಗೆ ಕಂಡುಕೊಳ್ಳೋದು? ಎಲ್ಲಿ ಸಿಗ್ತಾ ಇದೆ ಮನಃಶಾಂತಿ? ಮಂತ್ರಾಲಯ ಹೋಗಬೇಕಾ? ತಿರುಪತಿಗೆ ಹೋಗಬೇಕಾ? ಎಲ್ಲಿ ಹೋದ್ರೆ ಮನಃಶಾಂತಿ ಸಿಗುತ್ತೆ? ಇದು ಸುಮಾರು ಜನಗಳ ಪ್ರಶ್ನೆ. ಸ್ಮಾಲ್ ಒಂದು ಇನ್ಫಾರ್ಮೇಷನ್ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮನಸ್ಸಿಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಮನಃಶಾಂತಿ ಇದಿದ್ರೇ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗುತ್ತೆ ಆ್ಯಂಡ್ ನಾವು ಬದುಕು ಒಂದು ಲೆವೆಲ್ ಒಳಗಡೆ ಸಾಗ್ತಾ ಇರುತ್ತೆ. ಬಟ್ ಕಂಡುಕೊಳ್ಳೋದು ಹೇಗೆ? ತುಂಬ ಜನಗಳ ಪ್ರಶ್ನೆ. ನೋಡಿ, ಒಂದು ಅರ್ಥ ಮಾಡಿಸ್ಬಿಡ್ತೀನಿ ನಾನು. ಮನುಷ್ಯನಿಗೆ ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿನ ಅರ್ಥ ಮಾಡ್ಕೊಳ್ಬೇಕು. ಬ್ರೈನಿಗೆ ಸಿಕ್ಕಾಪಟ್ಟೆ ಪವರ್ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ರಿಯಾಲಿಟಿಗಳೊಟ್ಟಿಗೆ ನಾವು ಮೂವ್ ಆಗಬೇಕು. ಇಮ್ಯಾಜಿನರಿ ಮಾಡಿ ನಾನು ಅಮೆರಿಕದಲ್ಲಿದ್ದೀನಿ, ಆ ಇಮ್ಯಾಜಿನೇಷನ್ಗೆ ಹೋಗಿ ನೀವು 100% ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂದರೆ ಬ್ರೈನಿಗೆ ಅಷ್ಟು ಪವರ್ ಇದೆ. ಆ ಪವರ್ಫುಲ್ ಇರ್ತಕ್ಕಂಥ ಬ್ರೈನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು. ಬೆಸ್ಟ್ ತಿಂಡಿ ಬೇಕು ನಮಗೆ, ಬೆಸ್ಟ್ ಬಿರಿಯಾನಿ ಬೇಕು ಅಂದರೆ ಒಂದು ಒಳ್ಳೆ ಹೋಟೆಲಿಗೆ ಹೋಗ್ತೀವಿ, ಹುಡ್ಕೊಂಡು ಹೋಗ್ತೀವಿ, ರೈಟ್? ಅದೇ ಥರ ನಮ್ಮ ಮನಃಶಾಂತಿ ನಮ್ಮಲ್ಲೇ ಇದೆ, ಹುಡುಕೊಳ್ಬೇಕಷ್ಟೇ. ಎಕ್ಸಾಂಪಲ್, ಯಾರೋ ಬೈದರು, ಏನಾಗುತ್ತೆ? ತುಂಬ ಬೈದರೆ ನಿಮಗೆ ಹರ್ಟ್ ಆಗುತ್ತೆ, ಮೂಡ್ ಚೇಂಜ್ ಆಗುತ್ತೆ. ಏನೋ ಒಂದು ಕೆಟ್ಟ ಕೆಲಸ ಆಗೋದ್ರೆ, ತಪ್ಪು ನಡೆದು ಹೋಗೋದ್ರೆ ಆ ಒಂದು ವಿಚಾರ ತಲೆಯಲ್ಲಿ ಕೊರಗ್ತಾ ಇರುತ್ತೆ. ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಎಸ್. ಇಷ್ಟಪಟ್ಟು ಮಾಡಿದ ಕೆಲಸ, ಏನು ಇಷ್ಟಪಟ್ಟು ಮಾಡಿರ್ತೀವಲ್ಲ ಆ ಕೆಲಸ, ಅದು ಮಾಡಬೇಕಾದ್ರೆ ಅನ್ಕೊಂಡು ಸಿಕ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಏನೋ ಒಂಥರ ಫೀಲ್, ಏನೋ ಒಂಥರ ಖುಷಿ, ಅದೇ ನೆಮ್ಮದಿ. ಸೊ ಇಲ್ಲಿ 3 ವಿಚಾರಗಳನ್ನು ಶೇರ್ ಮಾಡಿದೆ. ಒಂದು, ಹೋಟೆಲಿಗೆ ಹೋಗಿ ಬಿರಿಯಾನಿ ತಿಂದಿದ್ದು. ಇನ್ನೊಂದು, ಯಾರೋ ಕೆಟ್ಟದಾಗ ಬೈದಿದ್ದು. ಆ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡಿದ್ದು. ಇದೆಲ್ಲಾನು ಕೂಡ ನಡೀತಾ ಇದೆ. ಎಲ್ಲಿ? ನಮ್ಮಲ್ಲೇ ನಡೀತಾ ಇದೆ, ರೈಟ್? ಅದನ್ನ ಆ ಬೇಜಾರನ್ನು ಏನು ತಲೆಗಿಟ್ಕೊಂಡಿದ್ದೀವಲ್ಲ, ಅದು ಹೋಗಿ ಮಂತ್ರಾಲಯದಲ್ಲಿ ನಾವು ಇದು ಮಾಡ್ಕೊಂಡಿಲ್ಲ, ಲೈಕ್ ಅಲ್ಲಿಗೆ ಹೋಗಿ ನಾವು ಸರಿ ಮಾಡ್ಕೊಂಡಿಲ್ಲ, ಅಲ್ಲಿಗೆ ಹೋಗಿ ನಾವು ಅದನ್ನು ಆ ವಿಚಾರ ತಲೆಯಲ್ಲಿ ಇಟ್ಕೊಂಡಿಲ್ಲ. ಇಲ್ಲೇ ನಡೀತಕ್ಕಂಥ ವಿಚಾರಗಳು ಇಲ್ಲೇ ಆಗಿರೋದ್ರಿಂದ ತಲೆಯಲ್ಲಿ ಅದು ಓಡ್ತಾ ಇರೋದ್ರಿಂದ ನಮಗೆ ಕಾಣ್ತದೆ. ಖುಷಿನೂ ಕೂಡ ಇಲ್ಲೇ. ಅಂದ್ಕೊಂಡಿದ್ದ ಕೆಲಸ ಸಿಕ್ಕಿದೆ, ಅಂದ್ಕೊಂಡಿದ್ದು ನಮಗೆ ಕಾರ್ ಸಿಕ್ಕಿದೆ, ಇಷ್ಟಪಟ್ಟು ಅಡುಗೆ ಸಿಕ್ಕಿದೆ, ನಮಗೆ ಖುಷಿ ಇರುತ್ತೆ ತಾನೆ. ಅದಕ್ಕೆ ಸಹಾಯ ಮಾಡುವಂಥದ್ದು ಆರೋಗ್ಯ, ಪಾಸಿಟಿವ್ ಥಾಟ್ಸ್, ಧ್ಯಾನ, ಒಳ್ಳೆಯ ಆಹಾರ, ಒಳ್ಳೆಯ ಬಟ್ಟೆ, ಇಷ್ಟು ಕೂಡ ನಿಮ್ಮ ನೆಮ್ಮದಿಗೆ ಕಾರಣ ಆಗುತ್ತೆ. ಆ್ಯಂಡ್ ರಿಯಾಲಿಟಿಗಳನ್ನು ತಿಳಿತಾ ಹೋಗ್ಬೇಕು. ನಾನು ಮಂತ್ರಾಲಯ ಹೋಗ್ತೀನಿ, ನಾನು ತಿರುಪತಿಗೆ ಹೋಗ್ತೀನಿ, ಇನ್ನೊಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ನೆಮ್ಮದಿ ಇಲ್ಲ. ನಿಮ್ಮ ಫಸ್ಟ್ ಆಲೋಚನೆಗಳನ್ನು ಶುಚಿಯಾಗಿ ಮಾಡ್ಕೊಳ್ಳಿ. ಅಂದರೆ ಫ್ರೆಶ್ ಇರಬೇಕು, ಬೆಸ್ಟ್ ಪಾಸಿಟಿವ್ ಥಿಂಗನ್ನು ಶುರು ಮಾಡಬೇಕು. ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ನೋಡಿ, ಒಂದೊಳ್ಳೆ ಮೋಟಿವೇಶನ್ ವಿಡಿಯೋ ನೋಡ್ತಿದ್ದಂಗೆ ನಿಮ್ಮ ಮನಸ್ಸು ಆಟೋಮೆಟಿಕ್ಲಿ ಡೈವರ್ಟ್ ಆಗುತ್ತೆ. ಒಂದೊಳ್ಳೆ ಕೆಟ್ಟ ಘಟನೆಗಳನ್ನು ನೋಡಿದ ತಕ್ಷಣ ಮನಸ್ಸು ಆಟೋಮೆಟಿಕ್ಲಿ ಡೈವರ್ಟ್ ಆಗುತ್ತೆ. ಸೊ ಇದು ಡೈವರ್ಟ್ ಹೆಂಗಾಗುತ್ತೆ? ಮನಸ್ಸಿಗೆ ನಮಗೂ ಕೂಡ ಫೀಲ್ ಆಗುತ್ತೆ, ಯೋಚನೆ ಬರೋಕ್ಕೆ ಶುರು ಆದಮೇಲೆ ಅದು ಡೈವರ್ಟ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಈ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಥಾಟ್ ಪ್ರೊಸೆಸ್ ಮೇಲೆ ನಮ್ಮ ಬದುಕು ನಿಂತಿರೋದ್ರಿಂದ ನಿಮ್ಮ ಥಾಟ್ ಪ್ರೊಸೆಸ್ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇರಬೇಕು. ಸೊ ದೆನ್ ಇಟ್ ವಿಲ್ ಹ್ಯಾಪನ್. ಆ್ಯಂಡ್ ಇನ್ನೊಂದು ಸತ್ಯ, ಕೆಲವೊಂದಿಷ್ಟು ಸ್ಪಿರಿಚುಲಿ ಕನೆಕ್ಟ್ ಆಗಬೇಕಾಗುತ್ತೆ. ಈ ಬದುಕು ಪರ್ಮನೆಂಟ್ ಅಲ್ಲ. ಕೆಲವೊಂದ್ಸಲ ನೆಗೆಟಿವ್ ಥಾಟ್ ಬರೋಕ್ಕೆ ಶುರು ಆಗುತ್ತೆ ನಮ್ಮ ಲೈಫಲ್ಲಿ. ಆವಾಗ ಅನ್ಕೊಳ್ಬೇಕಾಗಿರೋದು, ಏನು ಕೆಟ್ಟ ಪರಿಸ್ಥಿತಿನಲ್ಲಿ ಇರ್ತೀವಲ್ಲ, ಸತ್ಯಗಳು ಗೊತ್ತಿರಬೇಕು. ಆವಾಗ ನೆಮ್ಮದಿ ಕಾಣ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದರೆ ನಾವು ಅನಾಲಿಸಿಸ್ ಮಾಡ್ಕೊಂಡಾಗ ಹೇಗೆ? ಈಗ ಯಾವುದೋ ಒಂದು ಕಷ್ಟದಲ್ಲಿ ಇದೀವಿ ಅಂತ ಹೇಳಿದ್ರೆ, ಈ ಸಮಯನೂ ಕಳೆದು ಹೋಗುತ್ತೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಈ ಸಮಯ ಕಳೆದು ಹೋಗುತ್ತದೆ. ಖುಷಿಯಲ್ಲಿದ್ದಾಗ, ದುಃಖದಲ್ಲಿದ್ದಾಗಲೂ, ಖುಷಿಯಲ್ಲಿದ್ದಾಗಲೂ ಹೋಗುತ್ತೆ, ದುಃಖದಲ್ಲಿದ್ದಾಗಲೂ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಬದುಕು ಕೂಡ ಪರ್ಮನೆಂಟ್ ಅಲ್ಲ. ಅಂದಮೇಲೆ ನೆಗೆಟಿವ್ನ ಭಾಳ ಹೊತ್ತು ನಾವು ನೆಗೆಟಿವ್ ನಮ್ಮನ್ನು ಕಾಡ್ಲಿಕ್ಕೆ ಶುರು ಮಾಡಿಸುತ್ತೆ, ಭಯ ಪಡಿಸ್ಲಿಕ್ಕೆ ಶುರು ಮಾಡುತ್ತೆ. ಅಂದಮೇಲೆ ಆ ಸತ್ಯ ಗೊತ್ತಿದ ಮೇಲೂ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡೋದು ಬೇಡ. ಇದನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ಅದು ನಮ್ಗೆ ಪಾಸಿಟಿವ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ಏನೇ ಆದ್ರೂ ಈಗ ಉದಾಹರಣೆಗೆ ನಮ್ಗೇನೋ ಪ್ರಾಬ್ಲಮ್ ಆಗಿರುತ್ತೆ ಅನ್ಕೊಳ್ಳೋಣ. ಉದಾಹರಣೆಗೆ ಫಿನಾನ್ಷಿಯಲ್ ವಿಚಾರದಲ್ಲಿ ತುಂಬ ಡೀಪಾಗಿ ಕೂಗಿರ್ತೀವಿ, ಯಾರೋ ಬಿಟ್ಟು ಹೋಗಿರ್ತಾರೆ. ಅವಾಗ ನಮಗೆ ತುಂಬ ಮಾನಸಿಕ ಆಡೋಕ್ಕೆ ಶುರು ಆಗುತ್ತೆ, ನೆಮ್ಮದಿನೇ ಇಲ್ಲ ಅಂತ ಅಂದ್ಕೊಳ್ತೀವಿ. ಆ ಟೈಮಲ್ಲಿ ನಾವು ನೆನಪು ಮಾಡ್ಕೋಬೇಕಾಗಿರೋ, ನಮಗಿನ್ನ ಲೋ ಲೆವೆಲಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತು. ಉದಾಹರಣೆಗೆ ಯಾರಿಗೋ ಒಬ್ಬ ಫಿನಾನ್ಷಿಯಲ್ ವಿಚಾರದಲ್ಲಿ ಸೋತ ಅಂತ ಅಂದ್ಕೊಳ್ಳಿ. ಆರೋಗ್ಯಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಹಾಗಂತೇಳಿ ನಾನು ಆರೋಗ್ಯ ಹೊಂದಿದ್ರೆ ಓಕೆ, ಬದುಕಿಗೆ ನಮಗೆ ಜೀವನ ದುಡ್ಡು ಬೇಕೆ, ಓಕೆ ಅಂದ್ಕೊಳ್ಳೋಣ. ಆದರೆ ಎಷ್ಟೋ ಜನಗಳಿಗೆ 2 ಕೈ ಇಲ್ಲ, 2 ಕಾಲಿಲ್ಲ, 2 ಕಣ್ಣಿಲ್ಲ, ಆ ಥರದ ವ್ಯಕ್ತಿಗಳು ಬದುಕ್ತಾ ಇದ್ದಾರೆ. ಅವ್ರು ನೋಡ್ಕೊಂಡಾಗ ಎಲ್ಲೋ ಒಂದು ಕಡೆ ಬೆಟರ್ ದೆನ್ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಅಂಥ ಲೋ ಲೆವೆಲ್ ಇದ್ದಂಥ ವ್ಯಕ್ತಿಗಳನ್ನು ನೀವು ಕಣ್ಣು ಮುಂದೆ ತಂದುಕೊಂಡಾಗ ಹಾಗೇ ನಿಮ್ಗೆ ಧೈರ್ಯ ಬರುತ್ತೆ. ಯಾವಾಗ ಈ ರಿಯಾಲಿಟಿಗಳ ಅರ್ಥ ಆಗುತ್ತೆ, ನಿಮಗೆ ನೀವೇ ನೆಮ್ಮದಿ ಕಾಣ್ಕೊಳ್ಳೋಕೆ ಶುರು ಆಗುತ್ತೆ. ಅಂದರೆ ನಿಮ್ಮ ಬದುಕಿನ ಯೋಚನೆಗಳನ್ನು ನಿಮ್ಮ ರಿಮೋಟ್ಗಳ ಥರ ನೀವೇ ವರ್ಕ್ ಮಾಡ್ಕೊಳ್ಬೇಕು. ಸೆಲ್ಫ್ ಅನಾಲಿಸಿಸ್ ಮಾಡಿದಾಗ ಇದು ಕ್ಲಾರಿಟಿ ಸಿಗಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಿಮಗಿದು ಯಾವುದೇ ಜ್ಯೋತಿಷ್ಯರ ಹತ್ರ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ
ಅಲ್ಲಿ ಅವ್ರು ಹೇಳ್ತಾರೆ ಅಲ್ಲಿ ಪಾಸಿಟಿವ್ ವೈಬ್ ಅಲ್ಲಿದ್ದಾಗ ಬರುತ್ತೆ, ಹೊರಗಡೆ ಬಂದಾಗ ಅಗೇನ್ ನಮಗೆ ಅದು ಕಾಡಕ್ಕೆ ಶುರುವಾಗುತ್ತೆ. ಆ ಪ್ಲೇಸಲ್ಲಿದ್ದಾಗ ಅದು ಪಾಸಿಟಿವ್ ಅನ್ಸುತ್ತೆ. ಅದಕ್ಕೇನೆ ನಮ್ಮಲ್ಲಿ ಖುಷಿ, ನಮಗೋಸ್ಕರ ಖುಷಿ ಕಾಣಬೇಕು. ಏನು ಇರ್ತೀವಿ ಅದನ್ನು ಒಪ್ಕೋಬೇಕು, ಏನು ಕಷ್ಟ ಬರುತ್ತೆ ಅದು ಒಪ್ಕೊಳ್ಬೇಕು, ಅದರಲ್ಲೇ ಖುಷಿ ಕಾಣಬೇಕು. ಪಾಸಿಟಿವ್ ಆಗಿ ನಮಗೆ ಕನಸುಗಳಿರಲಿ, ಆದರೆ ಭಯ ಬೇಡ, ದುರಾಸೆಗಳು ಬೇಡ. ಅದು ನಮ್ಮನ್ನು ಎಲ್ಲೋ ಒಂದು ಕಡೆಗೆ ಮಾನಸಿಕವಾಗಿ ಕುಗ್ಗಿಸ್ತಾ ಬರುತ್ತೆ. ಆವಾಗ ಪರವಾಗಿಲ್ಲಪ್ಪ, ದೇವ್ರು ನಮಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಇದ್ದೀವಿ, ತೃಪ್ತಿ ಹೊಂದುವಂಥ ಮನಸ್ಥಿತಿ ಇರಬೇಕು. ಆ್ಯಂಡ್ ಫಿಸಿಕಲಿ ಫಿಟ್ ಆಗಿರಿ. ಇದು ಕೂಡ ಎಲ್ಲ ಒಂದು ಕಡೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಆಗಿ ನಿಮ್ಮ ನೆಮ್ಮದಿಯ ಬದುಕಿಗೆ ಸಹಾಯ ಮಾಡುತ್ತೆ. ಧ್ಯಾನ, ಆರೋಗ್ಯಕ್ಕೆ ನೀವೇನು ಫಿಟ್ಟಾಗಿ ನೋಡ್ಕೊಳ್ತೀರಾ ಅದು ನಿಮಗೆ ದಿನದ 23 ಗಂಟೆ, ಬೆಳಗ್ಗೆ 1 ಗಂಟೆ ನೀವು ಆರೋಗ್ಯನ ಫಿಟ್ಟಾಗಿ ಇಟ್ಕೊಂಡ್ರೆ 23 ಗಂಟೆ ನಿಮ್ಗೆ ಆ್ಯಕ್ಟಿವ್ ಮಾಡುತ್ತೆ. ಸೇಮ್ ಮೆಡಿಟೇಷನ್ ಮಾಡಿದ್ರೆ ಮಾನಸಿಕವಾಗಿ ಅದನ್ನು ಫಿಟ್ ಇಟ್ಕೊಂಡ್ರೆ ನಿಮಗೆ 24/7 ನಿಮಗೆ ಸಹಾಯ ಮಾಡುತ್ತೆ. ಅದಾದಮೇಲೆ ಜೊತೆಗಿರ್ತಕ್ಕಂಥ ಒಳ್ಳೊಳ್ಳೆ ವ್ಯಕ್ತಿಗಳೊಟ್ಟಿಗೆ ಸಮಯ ಕಳೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಪ್ರಕೃತಿಗಳನ್ನು ಫೀಲ್ ಮಾಡಿ, ಒಳ್ಳೆಯ ಬಟ್ಟೆಗಳನ್ನು ಧರಿಸಿ, ದೇವರ ಸ್ಮರಣೆಯನ್ನು ಕೂಡ ಮಾಡಿ. ಆಲೋಚನೆ ಪಾಸಿಟಿವ್ ಇದ್ದಾಗ ಡೆಫಿನೆಟ್ಲಿ ನಿಮ್ಮಲ್ಲಿ ಆ ನೆಮ್ಮದಿಯನ್ನು ಕಾಣುತ್ತೆ ಸ್ನೇಹಿತರೆ. ಇದೆಲ್ಲನೂ ಕೂಡ ರಿಯಾಲಿಟಿ. ಎಸ್, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ನೆಮ್ಮದಿ ಕಾಣ್ಕೊಳ್ಳಿಕ್ಕೆ ಮಾಡಬೇಕಾಗಿರ್ತಕ್ಕಂಥ ರಿಯಾಲಿಟಿ ವಿಚಾರಗಳು, ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಏನು ಅನ್ನಿಸ್ತು ನಿಮಗೆ ಸ್ನೇಹಿತರೆ? ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.